ನನ್ನ ಭಾವನೆ ಏನಂತ ನಮ್ಮ ಮನೆಯಲ್ಲಿ ಅರ್ಥನೇ ಆಗ್ತಾ ಇಲ್ಲ. ಈ ಕೃಷ್ಣನಿಗೂ ಎಲ್ಲನೂ ಗೊತ್ತು, ನನ್ನ ವಿಷಯ ಎಲ್ಲ ಹೇಳಿದ್ದೀನಿ. ಅಂದರೂ ಅವನು ಒಂಚೂರು ಕೂಡ ನನಗೆ ನನ್ನ ಮದುವೆಗೆ ಸಹಾಯನ ಮಾಡ್ತಾ ಇಲ್ಲ. ಈ ಅಮ್ಮ ಬೇರೆ ಆ ಹುಡುಗಿ ಕಪ್ಪದಾಳ ಅಂತ ಕುಳ್ಳಕದಾಳಂತ, ಕೂದ್ಲನೇ ಇಲ್ಲಂತ, ಬಿಳಿ ಕೂದ್ಲಂತ. ಅಂಥ ಹುಡುಗಿನ ನಾನು ಮದುವೆ ಆಗ್ಬೇಕಾ? ಪಾಪ ಲಲಿತಾ ಅವರು ಎಷ್ಟು ಚೆನ್ನಾಗಿದ್ದಾರೆ, ಒಳ್ಳೆ ಗೊಂಬೆ ಇದ್ದಂಗೆ ಅದಾರ. ಅಂಥ ಬಂಗಾರದಂಥ ಹುಡುಗಿ ನಮ್ಮ ಮನೆಗೆ ಸೊಸೆ ಮಾಡ್ಕೊಂಡು ಬಿಟ್ಟು ಅದು ಯಾವುದೋ ಗಿಡ ಬಳ್ಳುಳ್ಳಿ ಇದ್ದಂಗೆ ಐತಂತ ಆ ಹುಡುಗಿನ ತೊಗೊಂಬಂದು ನನಗೆ ಕಟ್ಟಾಕ್ ನೋಡಾಕೊಂತಾರೆ ಇವರು. ನನಗೆ ಈ ಮದುವೆನೂ ಇಷ್ಟ ಇಲ್ಲ, ಏನು ಇಷ್ಟ ಇಲ್ಲ. ಆದರೆ ಏನು ಮಾಡೋದು, ಮನೆಯಲ್ಲಿ ಹೆಂಗೆ ಹೇಳೋದು? ಏನಾದರೂ ಹೇಳ್ಬಿಟ್ರೆ ನಮ್ಮವ್ವ ಒಮ್ಮಿಗೆ ಹೋಗಿ ಲಲಿತಾ ಅವ್ರ ಮನೆ ಮುಂದೆ ಜಗಳ ಆಡಿ ಆ ಹುಡುಗಿನ ಈ ಊರಿಂದನೇ ಓಡಿಸ್ಬಿಡ್ತಾಳೆ. ಏನು ಮಾಡಲಿ ನಾನು? ಏನು ಪ್ಲ್ಯಾನೇ ಹೊಡಿತಾ ಇಲ್ಲ ತಲೆಗೆ. ಇವನು ಕೃಷ್ಣನಾದರೆ ಏನಾದರೂ ಹೆಲ್ಪ್ ಮಾಡ್ತಾನಂದ್ರು ಇವನು ಏನು ಹೆಲ್ಪೇ ಮಾಡ್ತಾ ಇಲ್ಲ. ಪರವಾಗಿಲ್ಲ, ನಾಳೆ ಹೋಗ್ತೀನಿ. ಹೋದ ತಕ್ಷಣ ನನಗೆ ಒಪ್ಪಿಗೆ, ನನಗೆ ಇಷ್ಟನಾ ಅಂತ ಕೇಳಿದ್ರೆ ಇಷ್ಟ ಇಲ್ಲ ಅಂತಲೇ ಹೇಳ್ತೀನಿ. ಅವಾಗ ಗೊತ್ತಾಗುತ್ತೆ ಇವ್ರಿಗೆ. ಸದ್ಯಕ್ಕೆ ಬಾಯಿ ಮುಚ್ಕೊಂಡಿರ್ತೀನಿ. ಚಂದ್ರು ಚಂದ್ರು ಎಲ್ಲದಿಯಪ್ಪ? ನಾನು ಯಾರ ಜೊತೆನೂ ಮಾತಾಡೋದಿಲ್ಲ. ಯಾರು ಏನು ಮಾತಾಡಿದ್ರೂ ಕೇಳಿಸ್ಕೊಳಂಗಿಲ್ಲ, ಯಾರನ್ನೂ ನೋಡೋಂಗಿಲ್ಲ. ಸುಮ್ಮನೆ ಇದ್ದು ಬಿಡ್ತೀನಿ ನಾನು. ಅಯ್ಯೋ ಇಲ್ಲದೇನಪ್ಪ ನೀನು? ನಾನು ಮನೆಯೆಲ್ಲ ಹುಡುಕಾಡ್ಬಿಟ್ಟೆ. ಏನಪ್ಪ ಚಂದ್ರು ನೀನು? ನಾನು ನಿನ್ನ ಜೊತೆ ಮಾತಾಡ್ಬೇಕಂತ ಎಷ್ಟು ಪ್ರಯತ್ನ ಪಡಾಕೊಂತೀನಿ. ನೀನು ನೋಡಿದ್ರೆ ಹಂಗೆ ಓಡಿ 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 ಹೋಗಿದೆಪ್ಪ. ನೀನು ಹುಡುಗಿ ಬಗ್ಗೆ ನಿನಗೆ ಹೇಳ್ಬೇಕಂತ ಎಷ್ಟು ಆಸೆ ಪಡಾಕೊಂತೀನಿ. ನೀನು ನೋಡಿದ್ರೆ ಯಮ್ಮ ಪರವಾಗಿಲ್ಲ, ನೀ ಹೇಳ್ಬೇ, ನನಗೆ ಹೇಳು. ಅಣ್ಣನೂ ಕೇಳಿಸ್ಕೊತಾನೆ. ಯಾಕಂದ್ರೆ ಅಣ್ಣಗೆ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಐತಿ ಈ ಹುಡುಗಿ ಹೆಂಗದಾಳ ಏನು ಅಂತಂದು. ಆದ್ರೆ ನಾಚಿಕೆ ಆಗೊಂದೈತಲ್ಲ, ಅದಕ್ಕೆ ಬಾಯಿ ಬಿಟ್ಟು ಕೇಳವಲ್ಲ ಅಷ್ಟ. ಹೌದಾ ಕೃಷ್ಣ, ಹಂಗಂತೀಯ? ಹ್ಞೂ ಬೇ ಯಮ್ಮ, ಅಣ್ಣಗೆ ಭಾಳ ಇಷ್ಟ ಐತಿ ಹುಡುಗಿ ಹೆಂಗದಾಳ ಏನು ಅಂತಂದು. ಯಾರಿಗಾರು ಇಷ್ಟ ಇರಂಗಿಲ್ಲ ಅನ್ಬೇ. ಅದು ಅಲ್ಲದೆ ನೀನು ಫೋಟೋನು ತಂದು ಕೊಟ್ಟಿಲ್ಲ ನಮ್ಮ ಅಣ್ಣಗೆ. ಫೋಟೋನಾರು ನೋಡಿದ್ರೆ ಗೊತ್ತಾಗ್ತಿತ್ತು ನಮ್ಮ ಅಣ್ಣಗೆ. ನೀವು ಫೋಟೋನು ತೋರಿಸಿಲ್ಲ, ಏನಿಲ್ಲ. ಹೇಳಬೇ ಅಮ್ಮ, ನೀ ಹೇಳು ಹೆಂಗದಾಳ ಹುಡುಗಿ, ಹೆಂಗೆ ಹಾಡ್ತಾಳಂತನ್ಬೇ ಹುಡುಗಿ. ಅಯ್ಯೋ ಎಷ್ಟು ಮಸ್ತ್ ಹಾಡ್ತಾಳಂದ್ರೆ, ಮೊನ್ನೆ ಆಕೆ ಹಾಡಿದ್ದು ಹೊಡ್ತಕ್ಕೆ ಅವ್ರ ಮನೆ ಮ್ಯಾಲೆ ಬಂದಿರೋ ಮಂಗ್ಯ ಎಲ್ಲ ಓಡೋದು ಅಂತ ನೋಡು. ಅಷ್ಟು ಚಲೋ ಹಾಡಿದ್ಲ ಅಂತಕ್ಕೆ. ಅಮ್ಮ ಅಷ್ಟು ಚಲೋ ಹಾಡ್ತಾಳಂತನ್ಬೇ ಅಮ್ಮ. ಹೂನಪ್ಪ, ಅವ್ರ ಓಣ್ಯಾಗ ಅಥವಾ ಅವ್ರ ಊರಾಗ ಎಲ್ಲರ ಮಂಗ್ಯ ಗಿಂಗ್ಯ ಅವು ಇವು ಏನಾರ ಮನೆ ಮೇಲೆ ಬಂದು ಕುತ್ಕೊಂಡು ಅಂದ್ರೆ ಈಕಿನ್ನ ಕರೆಸಿ ಹಾಡಾಡಿಸ್ತಾರಂತ. ಬರ ಸುತ್ತಮುತ್ತಲು ಬರ ಪ್ರಾಣಿಗಳೆಲ್ಲ ಕಿತ್ತುಕೊಂಡು ಓಡೋಕವಂತ ನೋಡಪ್ಪ. ಅಷ್ಟು ಚಲೋ ಹಾಡ್ತಾಳಂತ. ಬೇಕಾದ್ರೆ ನೋಡಂತೆ ನೀನು ನಾಳೆ ನೋಡಕ್ಕೆ ಹೋಗಿರ್ತೀವಲ್ಲ, ಅವಾಗ ಹಾಡಿಸ್ತೀನಂತ, ಹಾಡಂತ ಹೇಳ್ತೀನಲ್ಲ, ಅವಾಗ ಆ ಹುಡುಗಿ ಹಾಡ್ತಾಳ, ಕೇಳಂತ್ರಿ ಅಂತ ನೀವು. ಹಾಂ ಸರಿ ಬಿಡ್ಬೇ, ಹಂಗೆ ಮಾಡಂತಿ ಅಂತ. ಒಟ್ಟಿನಲ್ಲಿ ಏನ ಹೇಳ ಕೃಷ್ಣ ನೀನು? ಆ ಹುಡುಗಿ ಅಂತೂ ನಮ್ಮ ಚಂದ್ರುಗ ಹೇಳ ಮಾಡಿಸಿದ್ದ ಜೋಡಿ ನೋಡು. ಬೇಕಾದ್ರೆ ನೋಡಂತೆ ಅಂತ ನಮ್ಮ ಊರಾಗಂತ ಹುಡುಗಿನೇ ಇಲ್ಲ. ಅಷ್ಟು ಚಂದದ ಹುಡುಗಿ ಮಾತ್ರ. ಚಲೋ ಆತು ಬಿಡ್ಬೇ ಅಮ್ಮ. ಬೇಕಾದ್ರೆ ನಮ್ಮ ಅಣ್ಣ ಎಲ್ಲರೂ ಕರ್ಕೊಂಡು ಹೊಂಟ ಅಂದ್ರೆ ಅಕಸ್ಮಾತ್ ನಮ್ಮ ಅಣ್ಣನ ಹೆಂಡತಿಗೆ ಕಾಲ್ಗಿಲ್ ಏನಾರು ನೋವು ಬಂತಂದ್ರೆ ಕಂಕಳದಾಗ ಬೇಕಾದ್ರೆ ಎತ್ಕೊಂಡು ಕುತ್ಕೋಬೋದಲ್ಲ ಬೇ, ಅಷ್ಟು ಅದಾರಲ್ಲ ಅವರು. ಕಂಕಳದಾಗಾರ ಎತ್ಕೊಂಡು ಕೂತ್ಕೋಬೋದು, ಹೆಗಲ ಮೇಲಾರ ಎತ್ಕೊಂಡು ಕೂತ್ಕೋಬೋದು. ಸಣ್ಣ ಹುಡ್ರು ನಿಂಗೆ ಮಲಗಿಸಿ ಇಟ್ಕೊಂಡಿರ್ತಾರಲ್ಲ, ಹಂಗೆ ಬೇಕಾದ್ರೆ ಎತ್ಕೊಂಡು ಕೂತ್ಕೋಬೋದು. ಚಿಂತೆನೇ ಇಲ್ಲ ನಮ್ಮ ಚಂದ್ರುಗ. ನೋಡತ್ತಂತ ಬರ್ರಿ ನಾಳೆ ನೀವು ಆ ಹುಡುಗಿ ನೋಡಿದ್ರೆ. ಚಂದ್ರು ಅಷ್ಟಲ್ಲ, ನೀವೆಲ್ಲರೂ ಕಳೆದ ಹೋಗ್ಬಿಡ್ತೀರಿ ನೋಡ್ರಿ ನಾಳೆ. ಸಾಕು ಬಾಮಿ ಅಮ್ಮ. ಪಾಪ ನಮ್ಮ ಅಣ್ಣ ಏನೋ ಕನಸು ಕಾಣಕುಂತಾನೆ ಹುಡುಗಿ ಬಗ್ಗೆ. ಕಾಣಲಿ, ನಾವ್ಯಾಕೆ ಸುಮ್ಮನೆ ಇಲ್ಲಿ ಇಟ್ಕೊಂಡು ನಮ್ಮ ಅಣ್ಣಗೆ ತೊಂದರೆ ಕೊಡೋದು? ಹೌದಲ್ಲ ಬೇ? ಕಾಣ್ಲಿ ಎಷ್ಟು ಕನಸು ಕಾಣ್ತಾನ ಕಾಣ್ಲಿ. ನಾಳೆ ನೋಡ್ತಾನಲ್ಲ, ಅವಾಗ ಅವನಿಗೆ ಗೊತ್ತಾಕೈತಿ, ಅಯ್ಯಯ್ಯೋ ನಮ್ಮಮ್ಮ ನನಗೋಸ್ಕರ ಎಂಥ ಚಲೋ ಹುಡುಗಿನ ಆರಿಸ್ಬಿಟ್ಟ ಅಂತಂದ. ಸರಿ ಬಿಡ್ಬೇ ಅಮ್ಮ. ನಮ್ಮ ಮನ್ಯಾಗ ನೀನು ನಮ್ಮವ್ವನ ಕುಳ್ಳಿ ಅಂತ ಅನ್ಕೊಂಡಿದ್ದೆ. ಪಾಪ ನಮ್ಮ ಅಣ್ಣನ ಹೆಂಡತಿನೂ ಕುಳ್ಕ ಇರ್ತಾಳಂತ ನಾನು ಅನ್ಕೊಂಡೆ ಇಲ್ಲಾಗಿದ್ದೆ. ನಡಿ ನಾಳೆಗೆ ಹೋಗಕ್ಕ ಎಲ್ಲ ವ್ಯವಸ್ಥೆ ರೆಡಿ ಮಾಡ್ಕೋಬೇಕಲ್ಲ, ರೆಡಿ ಮಾಡ್ಕೊನ ನಡಿ. ಹ್ಞೂ ಬೇಯಮ್ಮ, ನಾಳೆಗೆ ಏನು ಬೇಕು ಏನು ಬೇಡ. ಅದು ಅಲ್ದ ನಮ್ಮ ಅಣ್ಣಗೆ ಒಂದು ಚಲೋ ಬಟ್ಟೆ ತೊಗೊಂಬಂದ್ರಾತ. ನಾಳೆ ನಮ್ಮ ಅಣ್ಣಂಗೆ ಹೀರೋ ಕಂಡಂಗೆ ಕಾಣ್ಬೇಕು, ಹಂಗೆ ರೆಡಿ ಮಾಡ್ತೀನಿ, ನೋಡ್ತಿರ್ಬೇ. ಹ್ಞೂನಪ್ಪ, ಯಾಕಂದ್ರೆ ನಾಳೆ ಹೀರೋಯಿನಿನ ನೋಡಕ್ಕೆ ಹೊಂಟಾನಲ್ಲ, ಮತ್ತು ಹೀರೋರಿಗೆ ರೆಡಿ ಮಾಡ್ದಂಗೆ ಮಾಡ್ಬೇಕು. ಮತ್ತೆ ನಡಿ. ಅಣ್ಣ, ಎಲ್ಲ ಕನಸನ್ನು ಇವತ್ತೊಂದಕ್ಕೆ ಒಂದೇ ದಿನಕ್ಕೆ ಕಂಡು ಸುಮ್ಮನೆ ಇದ್ದು ಬಿಡಬೇಡ. ನಾಳೆ ನಾಡ್ದಿಗೂ ಒಂದು ಸ್ವಲ್ಪ ಉಳಿಸ್ಕೊ. ಸರಿ ಅಣ್ಣ, ಸರಿ, ಗೊತ್ತಾಯ್ತು. ನಾ ಹೋಗ್ತೀನಿ, ನೀ ಆರಾಮಾಗಿ ಕನಸು ಕಾಣ. ನಾಳೆ ಆ ಹುಡುಗಿನ ಇವರೆಲ್ಲರ ಮುಂದೆ
ಅಲ್ಲೇ ನನಗೆ ಈ ಹುಡುಗಿ ಇಷ್ಟನೇ ಇಲ್ಲ ಅಂತ ಎಲ್ಲರ ಮುಂದೆ ಹೇಳ್ತೀನಿ. ಅವಾಗ ಗೊತ್ತಾಗುತ್ತೆ ಇವರಿಗೆ. ಹಾಂ, ಹಲ್ಲಿಲ್ಲ ಅಂತ, ಕೂದಲಿಲ್ಲ ಅಂತ, ಕುಳ್ಳಕದಾಳ ಅಂತ, ಕಪ್ಪದಾಳ ಅಂತ, ನೋಡಕ್ಕೆ ಒಂದು ಚೂರು ಚಂದನೇ ಇಲ್ಲ, ಹೇಳೋದು ಇವ್ರು ವರ್ಣನೆ ಮಾಡೋದ್ರಾಗ ಗೊತ್ತಾಕೈತಿ. ಅಂಥ ಹುಡುಗಿನ ನಾನು ಮದುವೆ ಆಗ್ಬೇಕಂತ. ನಾಳೆ ನಾಳೆ ನೋಡಕ್ಕೆ ಹೋಗಿರ್ತೈತಲ್ಲ ಹೆಣ್ಣನ್ನು, ಅಲ್ಲಿ ಈ ಚಂದ್ರು ಏನನ್ನೋದನ್ನು ತೋರಿಸ್ತೀನಿ ನಿಮ್ಗೆ. ಮಮ್ಮಿ ಮಮ್ಮಿ, ಏನು ಕವಿತಾ, ಏನಾದರೂ ಚಾ ಕುಡಿತ್ಯಾ ಇಲ್ಲ ಕಾಫಿ ಕುಡಿತ್ಯಾ ಅಥವಾ ಜ್ಯೂಸ್ ಏನಾರು ಹೇಳ? ಅಯ್ಯೋ ಮಮ್ಮಿ, ನನಗೆ ಇವಾಗ ಏನೂ ಬೇಡ, ನಾ ಮಮ್ಮಿಗೆ ನೈಟೇ ಊಟ ಮಾಡ್ತೀನಿ. ಅಲ್ಲ ಮಮ್ಮಿ, ಹೊಸ ಮನೆ ಕಟ್ಸಿದ್ದೀವಿ. ಈ ಊರಲ್ಲಿ ಯಾರ್ದು ಇಲ್ಲ ಆ ಥರ ಮನೆ. ಅಷ್ಟು ದೊಡ್ಡದು, ಅಷ್ಟು ಚೆನ್ನಾಗಿರೋ ಮನೆ ಕಟ್ಸಿದ್ದೀವಿ. ಇನ್ನೂ ಆ ಮನೆಗೆ ಶಿಫ್ಟ್ ಆಗೋ ಯಾವ ಲಕ್ಷಣನೂ ಮನೆಯಲ್ಲಿ ಕಾಣಿಸ್ತಾನೇ ಇಲ್ಲ ಮಮ್ಮಿ. ಇನ್ನೂ ಎಷ್ಟು ದಿನ ಇದೇ ಮನೆಯಲ್ಲೇ ಇರೋದು ನಾವು? ಕವಿತಾ, ನಿಮ್ಮಪ್ಪಗ ಈ ಮನ್ಯಾಗ ಏನೋ ಅವರಪ್ಪ ಅವರವ್ವ ಎಲ್ಲ ಇದ್ದಿದ್ದ ಮನೆ ಎಲ್ಲ ಇದು, ಹಂಗಾಗಿ ಈ ಮನೆ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಅಭಿಮಾನ ಐತಿ. ಈ ಮನೆ ಬಿಟ್ಟು ಹೋಗಕ್ಕೆ ಮನಸ್ಸು ಮಾಡವಲ್ಲ ನಿಮ್ಮಪ್ಪ. ನಾನು ಅದನ್ನು ನೋಡಾಕೊಂತೀನಿ, ಯಾವಾಗ ಹೊಸ ಮನೆಗೆ ಹೋದೇವ ಅಂತಂದು. ಇನ್ನು ಹೋಗೋದ ಆಗವಲ್ದು ನೋಡು ಆ ಮನೆಗೆ. ಇನ್ನು ಇದೇ ಮನ್ಯಾಗ ಇದ್ದೀವಿ. ನೀನು ನಿಮ್ಮ ಅಪ್ಪನ ಜೊತೆ ಮಾತಾಡ್ಬೇಕು ನೋಡು ಈ ವಿಷಯದ ಬಗ್ಗೆ. ನಾನೇ ಮಾತಾಡ್ತೀನಿ ಮಮ್ಮಿ. ಅಲ್ಲ, ಅಷ್ಟು ಚೆನ್ನಾಗಿ ಮನೆ ಕಟ್ಸಿದ್ದೀನಿ. ನಾನು ಮುಂಚೆನೇ ಹೇಳಿದ್ದೀನಿ, ನಾನು ಕಾಲೇಜ್ ಮುಗಿಸ್ಕೊಂಡು ಬರೋಷ್ಟ್ರಿಗೆ ನೀವೆಲ್ಲ ಹೊಸ ಮನೆಗೆ ಶಿಫ್ಟ್ ಆಗಿರಬೇಕು ಅಂತ ಹೇಳಿದ್ದೀನಿ. ಎಲ್ಲ ನೀವು ಹ್ಞೂ ಅಂದಿದ್ರಿ, ಡ್ಯಾಡಿನೂ ಹ್ಞೂ ಅಂದಿದೆ. ಇವಾಗ ನೋಡಿದರೆ ನಾನು ತಿರುಗಿ ಕಾಲೇಜ್ ಮುಗಿಸ್ಕೊಂಬಂದು ಈ ಊರಿಗೆ ಬಂದು ಒಂದು ವಾರ ಆಗಕ್ಕೆ ಬಂತು. ಇನ್ನೂ ಡ್ಯಾಡಿ ಆ ಮನೆಗೆ ಹೋಗೋ ಸುದ್ದಿನೇ ತೆಗಿತಾ ಇಲ್ಲ. ನನಗಂತೂ ಈ ಮನೆಯಲ್ಲಿ ಬೋರ್ ಅಂದರೆ ಬೋರ್ ಆಗ್ತಾ ಇದೆ. ನಾನಂತೂ ಆ ಮನೆಗೆ ಶಿಫ್ಟ್ ಮಾಡೋಣ ಸಾಮಾನೆಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಈ ಮನ್ಯಾಗ ನಿಂದು ನಿಮ್ಮಪ್ಪನ ಮಾತಾ ನಡೆಯೋದು. ನಿಮ್ಮಪ್ಪನ ಹತ್ರ ಮಾತಾಡು. ನಿಮ್ಮಪ್ಪ ಹ್ಞೂ ಅಂದ್ರೆ ನಾಳೆ ಯಾಕೆ ಇವತ್ತಿಂದನ ಈ ಮನೆ ಸಾಮಾನೆಲ್ಲ ಆ ಮನೆಗೆ ಏರಿಸ್ಬಿಡೋಣಂತ. ಏನು ತಾಯಿ ಮಗಳ ಮಾತುಕತೆ ಜೋರಿದ್ದಂಗೈತಿ? ಏನು ವಿಷಯ ಏನು ಅಂತ ನೀವು ನಿಮ್ಮ ಮಗಳಿಗೆ ಕೇಳಬೇಕು. ಹೇಳವ ಕವಿತಾ. ಡ್ಯಾಡಿ, ಅಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೊಡ್ಡದಾಗಿ ಮನೆ ಕಟ್ಸಿದ್ದೀವಿ. ಈ ಊರಲ್ಲೇ ಯಾರ್ದು ಇಲ್ಲ ಮನೆ. ಅದು ಫುಲ್ಲು ರಾಯಲ್ ಆಗಿದೆ ಆ ಮನೆ. ಅಷ್ಟೆಲ್ಲ ಮನೆ ಕಟ್ಸಿ ಇನ್ನೂ ಇದೆ ಹಳೆಯ ಮನೆಯಲ್ಲಿನೇ ಎಷ್ಟು ದಿನ ಇರೋದು ಡ್ಯಾಡಿ? ಯಾವಾಗ ಹೊಸ ಮನೆಗೆ ನಾವು ಶಿಫ್ಟ್ ಆಗೋದು? ನನಗೆ ಈ ಥರ ಪಾಟಿಕಲ್ಲು, ಆಮೇಲೆ ಈ ಥರ ಸೋಫಾ ಇವೆಲ್ಲ ನನಗೆ ಲೈಕ್ ಆಗೋದಿಲ್ಲ ಡ್ಯಾಡಿ. ನಾನು ಅದಕ್ಕೆ ಆ ಮನೆಗೆ ಯಾವ ಥರ ಸೂಟ್ ಆಗುತ್ತೆ ಆ ಥರ ಸೋಫಾ, ಆಮೇಲೆ ಇಂಟೀರಿಯರ್ ಎಲ್ಲನೂ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಆ ಮನೆನ ಕಟ್ಸಿದ್ದೀವಿ. ಆ ಮನೆಗೆ ಸಾಮಾನೆಲ್ಲ ಎಷ್ಟು ಚೆನ್ನಾಗಿ ಹೊಂದಿಸಿದೈತಿ. ನೀವು ನೋಡಿದ್ರೆ ಆ ಮನೆಗೆ ಹೋಗೋದಕ್ಕೆ ಮಾತೇ ತೆಗಿತಾ ಇಲ್ಲಲ್ಲ ಡ್ಯಾಡಿ. ಇನ್ನು ಎಷ್ಟು ದಿನ ಇಲ್ಲೇ ಇರೋದು? ಏನು ಮಾಡೋದವ, ನಾನು ಆ ಮನೆಗೆ ಹೋಗೋಣ ಶಿಫ್ಟ್ ಆಗ್ಬಿಡೋಣ ಅಂತ ನಾನು ಅನ್ಕೋತೀನಿ. ಆದ್ರೆ ಈ ಮನೆ ಬಿಟ್ಟು ಹೋಗಕ್ಕೆ ಯಾಕೆ ಮನಸ್ಸ ಬರವಲ್ದು ಬಿಡವ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿನಿ ನೋಡು. ಹೋಗ್ಲಿ ತಡೆಯವ, ಇನ್ನೊಂದು ತಿಂಗಳು ಹೋಗ್ಲಿ, ಈ ಸಂಕ್ರಾಂತಿ ಎಲ್ಲ ಮುಗಿಲಿ, ಆಮೇಲೆ ಬೇಕಾರೆ ಹೋದ್ರೆ ತಗೋ. ಡ್ಯಾಡಿ, ಈ ಮಂತ್ ಲಾಸ್ಟ್ ನಾನು ಈ ಮನೆಯಲ್ಲಿರೋದು. ಈ ಮಂತಲ್ಲೇ ನೀವು ಯಾವಾಗ ಶಿಫ್ಟ್ ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ಅದಾದಮೇಲೆನೂ ನೀವು ಶಿಫ್ಟ್ ಮಾಡಲಿಲ್ಲ ಅಂದ್ರೆ ನಾನೊಬ್ಬಳೇ ಆ ಮನೆಯಲ್ಲಿ ಹೋಗಿ ಇದ್ದು ಬಿಡ್ತೀನಿ ಅಷ್ಟೇ. ರೀ, ಅಷ್ಟೆಲ್ಲ ರೊಕ್ಕ ಖರ್ಚು ಮಾಡಿ ಅಷ್ಟು ಚಲೋ ಮನೆ ಕಟ್ಸಿ ಇನ್ನು ಆ ಮನೆಗೆ ಹೋಗಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ನಾವು ಆ ಮನೆಗೆ ಹೋದ್ರೂ ಈ ಮನೆಗೆ ಹೋಗೋದು ಬರೋದು ಮಾಡ್ತಾನೆ ಇರೋಣ. ಹೆಂಗೋ ಕೆಲಸದವ್ರು ಅದಾರಲ್ಲ, ದಿನ ಕಳಿಸಿ ಇಲ್ಲಿ ಕಸಾನೆಲ್ಲ ಎಲ್ಲ ಮಾಡಿಸಿದ್ರೆ ತಗೋರಿ. ಈ ಮನೇನೇನು ಹಂಗೆ ಹಾಳ್ಬಿಡೋದು ಬೇಡ. ದಿನ ನಾನು ಇಲ್ಲಿಗೆ ಬರೋದು ಹೋಗೋದು, ಬಂದು ದೇವ್ರಿಗೆ ದೀಪ ಹಚ್ಚೋಗೋದು, ಮನೆ ಲೈಟ್ ಹಾಕೋದು ಎಲ್ಲ ನಾ ಮಾಡ್ಕೋತಾ ನೋಡ್ಕೋತಾ ಇರ್ತೀನಿ ತಗೋರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ ಈ ಮನೇದು. ಹ್ಞೂ ಡ್ಯಾಡಿ, ಈ ಮನೆಗೂ ಹೋಗೋದು ಬರೋದು ಮಾಡ್ತಾ ಇರೋಣ ಬೇಕಾದರೆ. ಆದರೆ ಆ ಮನೆಗೆ ಶಿಫ್ಟ್ ಆಗೋಣ ಡ್ಯಾಡಿ. ನಾನು ಆ ಮನೆಯಲ್ಲಿ ಒಂದು ಮೈಕ್ರೋ ಓವನ್, ಆಮೇಲೆ ಏನದು ಫ್ರಿಜ್, ಮತ್ತು ವಾಷಿಂಗ್ ಮಿಷಿನ್ ಎಲ್ಲನೂ ತರಿಸಿ ಎಲ್ಲನೂ ಸೆಟಲ್ ಮಾಡಿಟ್ಟಿದ್ದೀನಿ. ಇಲ್ಲಿ ಏನೂ ಇಲ್ಲ ಗೊತ್ತಾ? ಇಲ್ಲಿದ್ದು ಅಡುಗೆ ಮನೆ ಕೂಡ ಓಲ್ಡ್ ಸ್ಟೈಲ್ ಇದೆ. ನನಗೆ ಆ ಥರ ಇಷ್ಟನೇ ಆಗೋದಿಲ್ಲ. ನನಗೆ ಏನಾದರೂ ವೆರೈಟಿ ಏನಾದರೂ ಡಿಶ್ ಮಾಡ್ಕೋಬೇಕಂತ ಅನಿಸಿದ್ರೆ ಈ ಕಿಚನ್ ನೋಡಿದರೆ ಹೋಗೋಕ್ಕೆ ಮನಸ್ಸಾಗಲ್ಲ ನನಗೆ. ಅಲ್ಲಮ್ಮ, ನಿನಗೇನಾದ್ರೂ ಬೇಕಾದ್ರೆ ಹೇಳು. ಅದರಲ್ಲ ಮನ್ಯಾಗ 10 ಜನ ಆಳು ಕಾಳದ, ಅವ್ರ ಕೈಯಲ್ಲಿ ಮಾಡಿಸ್ಕೋ. ನೀನು ಯಾಕೆ ಮಾಡ್ತೀವ? ಅಯ್ಯೋ ಡ್ಯಾಡಿ, ನನಗೆ ತಿನ್ನಬೇಕು ಅಂತ ಅನಿಸಿರೋ ಐಟಮ್ಸ್ ಈ ಮನೆಯಲ್ಲಿ ಅವ್ರು ಯಾರಿಗೂ ಮಾಡೋದಕ್ಕೆ ಬರೋದೇ ಇಲ್ಲ. ಅದು ನನಗೊಬ್ಬರಿಗೆ ಮಾಡೋದಕ್ಕೆ ಬರೋದು. ಇವರಿಗೆಲ್ಲ ಮಾಡೋಕ್ಕೆ ಬಂದಿದ್ರೆ ಇವರೆಲ್ಲೋ ಇರ್ತಿದ್ರು. ಅದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಡ್ಯಾಡಿ. ಪ್ಲೀಸ್ ಡ್ಯಾಡಿ, ಬೇಗ ಆ ಮನೆಗೆ ಹೊಸ ಮನೆಗೆ ಶಿಫ್ಟ್ ಆಗಿಬಿಡೋಣ. ಸರಿನಮ್ಮ, ನಿಮ್ಮ ಅಣ್ಣ ಬರಲಿ. ನಿಮ್ಮ ಅಣ್ಣ ಬಂದಮೇಲೆ ಶಿಫ್ಟ್ ಆಗ್ಬಿಡೋಣಂತ. ಅಂದರೆ ನಿಮ್ಮ ಅಣ್ಣ ಇದ್ರೆ ಒಂದು ಸ್ವಲ್ಪ ಮುಂದೆ ನಿಂದಿರಿಸಿ ಎಲ್ಲಾನು ಶಿಫ್ಟ್ ಮಾಡೋದು, ಅದ್ರ ಕಡೆ ಎಲ್ಲ ಲಕ್ಷ್ಯ ಕೊಡ್ತಾನೆ. ನಾನು ಸ್ವಲ್ಪ ಹೊಲದ ಕಡೆ ಆಮೇಲೆ ಬೇರೆ ಕೆಲಸ ಇಲ್ಲ ಅದಾವು. ಈ ವಾರ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಐತೆ ನಂದು, ಖಾಲಿ ಇಲ್ಲ ನಾನು. ಅದಕ್ಕೆ ನಿಮ್ಮ ಅಣ್ಣ ಬರಲಿ, ಎಲ್ಲಾನು ಶಿಫ್ಟ್ ಮಾಡೋದಕ್ಕೆ ಅಲ್ಲಿ ಹೋಗೋದಕ್ಕೆಲ್ಲ ವ್ಯವಸ್ಥೆ ಮಾಡಂತ ಹೇಳ್ತೀನಿ ನಾನು. ಸರಿನಾ?
ಹ್ಞೂ ಸರಿ ಡ್ಯಾಡಿ. ಸರಿ ಸರಿ, ಇಬ್ಬರು ಕೈಕಾಲು ಮುಖ ತಗೊಂಡಿರ ನೀನೇ ಇಲ್ಲ? ಮಮ್ಮಿ ನಾ ಫ್ರೆಶ್ ಅಪ್ ಆಗಿನೇ ಹೊರಗಡೆ ಬಂದಿದ್ದು ರೂಮಿಂದ. ನಾನು ಕೈಕಾಲು ಮುಖ ತಗೊಂಡ ಬಂದಿನ. ಸರಿ ಸರಿ, ಹಂಗಂದ್ರೆ ಕುತ್ಕೊಂಡಿರಿ. ಚಾ ಜೊತೆ ಏನು ಮಾಡಾರ ಏನಂತ ನೋಡ್ಕೊಂಡು ತರ್ತೀನಂತ, ಸರಿನಾ? ಹ್ಞೂ ಸರಿ ಮಮ್ಮಿ.